ಶಾಲೆಗಳಲ್ಲಿ ಹಿಜಾಬ್ಗೆ ರಾಜ್ಯ ಸರ್ಕಾರ ಅಸ್ತು ಎಂದಿದೆ. ಇದು ಹಿಂದೂ ಸಂಘಟನೆಗಳ ಆಕ್ರೋಶಕ್ಕೆ ಕಾರಣವಾಗಿರುವುದು. ಜನಿವಾರ ಮತ್ತು ಹಿಜಾಬ್ಗೆ ಹೋಲಿಕೆ ಮಾಡಬಾರದು. ಹಿಂದೂ ಸಂಘಟನೆ ಮುಖಂಡ ಮೋಹನ್ ಗೌಡ ಹೇಳಿಕೆ ನೀಡಿದ್ದಾರೆ. ಪ್ರಪಂಚದ ಎಷ್ಟೋ ಮುಸ್ಲಿಂ ರಾಷ್ಟ್ರಗಳಲ್ಲಿ ಹಿಜಾಬ್ ಧರಿಸಲ್ಲ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಸರ್ಕಾರ ಚೆಲ್ಲಾಟ ಆಡುತ್ತಿದೆ. ಸರ್ಕಾರದ ವಿರುದ್ಧ ಹಿಂದೂ ಮುಖಂಡ ಮೋಹನ್ ಗೌಡ ಕಿಡಿಕಾರಿದ್ದಾರೆ. ಜನಿವಾರ ಮತ್ತು ಹಿಜಾಬ್ಗೆ ಹೋಲಿಕೆ ಮಾಡಬಾರದು ಅಂತ ಹಿಂದೂ ಸಂಘಟನೆಯ ಮುಖಂಡ ಮೋಹನ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಮೋಹನ್ ಗೌಡ್ರು ಅವರು ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಪ್ರಮುಖವಾಗಿ ಈ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಹಿಜಾಬನ್ನು ರದ್ದು ಮಾಡಿತ್ತು. ಒಂದಿಷ್ಟು ಜಗಳಗಳಾಗ್ತಾ ಇತ್ತು, ಒಂದಿಷ್ಟು ಕೋಮು ಗಲಭೆಗಳು ಸೃಷ್ಟಿ ಆಗ್ತಾ ಇತ್ತು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಹಿಜಾಬನ್ನು ಧರಿಸುವುದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿತ್ತು. ಆದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಏನು ಹೇಳ್ತೀರಾ ಸರ್? ಹಿಂದೆ ಬಿಜೆಪಿ ಸರ್ಕಾರ 2022ರಲ್ಲಿ ಹಿಜಾಬನ್ನು ರದ್ದು ಮಾಡಿತ್ತು. ಮತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯವೂ ಸಹ 3 ಸದಸ್ಯ ಪೀಠ ವಿಶೇಷವಾಗಿ ಈ ಹಿಜಾಬ್ ಹೇಳುವಂಥದ್ದು ಇಸ್ಲಾಮಿನ ಒಂದು ಅಗತ್ಯ ಆಚರಣೆ ಅಲ್ಲ ಅಂಥೇಳಿ ಅದನ್ನು ಒಂದು ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದಿತ್ತು. ಆದರೆ ಇವತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೇವಲ ಮುಸಲ್ಮಾನರನ್ನು ಓಲೈಕೆ ಮಾಡಲಿಕ್ಕಾಗಿ ಇವತ್ತು ಹಿಜಾಬನ್ನು ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳಿಗೆ ಈ ಅವಕಾಶ ಮಾಡಿಕೊಟ್ಟಿರುವಂಥದ್ದು ಇದು ಖಂಡನೀಯ ಇದೆ. ಇವತ್ತು ಈ ಹಿಜಾಬಿಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಮತ್ತಷ್ಟು ಸಾಕಷ್ಟು ತಾರತಮ್ಯತೆಗೆ, ಅಸಮಾನತೆಗೆ, ಈ ಒಂದು ಸಂವಿಧಾನದ ಸಮಾನತೆ ತತ್ವಕ್ಕೆ ವಿರುದ್ಧವಾಗಿ ಅನೇಕ ಸಂಘರ್ಷಗಳು ಆಗಲಿಕ್ಕೆ ಕಾರಣ ಇದೆ. ಇದರಲ್ಲಿ ವಿಶೇಷವಾಗಿ ಅವರು ಕೇಸರಿ ಏನು ಶಾಲೆ ಏನಿದೆ ಅದನ್ನು ಅವರು ನಿಷೇಧವನ್ನು ಮಾಡಿದ್ದಾರೆ. ಈ ಕರ್ನಾಟಕ ಉಚ್ಚ ನ್ಯಾಯಾಲಯ ಹಿಜಾಬು ಈ ಒಂದು ಇಸ್ಲಾಮಿನ ಅಗತ್ಯ ಒಂದು ಎಸೆನ್ಷಿಯಲ್ ಪ್ರಾಕ್ಟೀಸ್ ಅಲ್ಲ ಅಂತ ಹೇಳಿರುವಾಗ ಪುನಃ ಇವರು ಹಿಜಾಬಿಗೆ ಅವಕಾಶ ಕೊಟ್ಟು ಮುಸ್ಲಿಮರ ಓಲೈಕೆ ಮಾಡಲಿಕ್ಕಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಚೆಲ್ಲಾಟ ಮಾಡುವಂಥದ್ದು ಅತ್ಯಂತ ಖಂಡನೀಯ ಇದೆ. ಇದು ಹಿಂದೂ ಜನಜಾಗೃತಿ ಸಮಿತಿ ತೀವ್ರವಾಗಿ ಖಂಡನೆಯನ್ನು ಮಾಡುತ್ತೆ. ಇದು ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ ನಿರ್ಣಯ ಇದೆ. ಇದನ್ನು ವಾಪಸ್ ಪಡಿಬೇಕು ಹೇಳುವ ಆಗ್ರಹವನ್ನು ಹಿಂದೂ ಜನಜಾಗೃತಿ ಸಮಿತಿಯು ಮಾಡ್ತಾ ಇದೆ. ಸರ್, ಅದ್ರ ಜೊತೆಗೆ ಮೊನ್ನೆ ನಡೆದಂಥ CET ಎಕ್ಸಾಮಲ್ಲೂ ಸಹ ಪ್ರಮುಖವಾಗಿ ಜನಿವಾರ ಹಾಕೊಂಡವ್ರನ್ನ ಜನಿವಾರ ತೆಗೆಸಿ ಎಕ್ಸಾಮ್ ಬರೆಸಿರುವಂಥದ್ದು ಒಂದಿಷ್ಟು ಚರ್ಚೆಗಳು ಸಹ ಆಗ್ತಾ ಹೋಯಿತು. ಅದ್ರ ಜೊತೆಗೆ ಒಂದಿಷ್ಟು ವಿರೋಧ ಆಗ್ತಾ ಇದೆ. ಏನಂತ ಹೇಳಿದ್ರೆ, ಅಂದರೆ ಹಿಂದೂ ಮಕ್ಕಳು ಅಥವಾ ಹಿಂದೂ ಸ್ಟೂಡೆಂಟ್ ಇದ್ದವರು ಏನು ಸಾರ ಹಾಕೊಂಬರುವಂಥದ್ದು, ಹಣೆಗೆ ವಿಭೂತಿ ಇಟ್ಕೊಂಬರುವಂಥದ್ದು, ಜನಿವಾರ ಹಾಕೊಂಬಂತಿರೋದು, ಇಲ್ಲಿಗೆ ಅವಕಾಶ ಇದೆ ಅನ್ನೋದಾದರೆ ಹಿಜಾಬು ಹಾಕೊಂಬರ್ತೀವಿ ಅಂತ ಒಂದಿಷ್ಟು ವಾದಗಳಾಗ್ತಾ ಇದೆ. ಇದಕ್ಕೇನು ಹೇಳ್ತೀರಾ? ನೋಡಿ, ಈಗ ಈ ಜನಿವಾರ ಇರ್ಬೋದು, ಶಿವದಾರ ಇರ್ಬೋದು, ರುದ್ರಾಕ್ಷಿ ಇರ್ಬೋದು, ಇದೇನಂತ ಹೇಳಿದ್ರೆ ಇದನ್ನು ಒಳಗಡೆ ಧರಿಸುವಂಥದ್ದು, ಅಂದರೆ ಇದನ್ನು ಅವರ ಅಂಗಿಯ ಒಳಗಡೆ ಧರಿಸುವಂಥದ್ದು. ಇದು ಏನಂತ ಹೇಳಿದ್ರೆ ಭಾರತದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಧಾರ್ಮಿಕ ಅಧಿಕಾರ ಇದೆ, ಧಾರ್ಮಿಕ ಹಕ್ಕಿದೆ. ಅದಕ್ಕೆ ಮತ್ತು CET ಎಕ್ಸಾಮಿಗೆ ಅದಕ್ಕೆ ಯಾವ ಸಂಬಂಧವೂ ಇಲ್ಲ. ಹಾಗಾಗಿ ಇವತ್ತು ಈ CET ಎಕ್ಸಾಮಲ್ಲಿ ಯಾರು ಜನಿವಾರ ತೆಗೆಸಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಮತ್ತು ಕರ್ನಾಟಕ ಹೈಕೋರ್ಟ್ ಕಳೆದ ಬಾರಿ ಜನಿವಾರ ತೆಗೆಸಿದ ಪ್ರಕರಣದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ. ನೀವು ಇದು ಮಾಡಿದ್ದು ತಪ್ಪಿದೆ, ಯಾಕೆಂದರೆ ಜನಿವಾರಕ್ಕೆ ಎಕ್ಸಾಮಿಗೆ ಏನು ಸಂಬಂಧ ಇಲ್ಲ. ಹಾಗಾಗಿ ಜನಿವಾರ ಮತ್ತು ಹಿಜಾಬಿಗೆ ಕಂಪೇರ್ ಮಾಡಬಾರ್ದು. ಎಸ್, ಇದಿಷ್ಟು ಮೋಹನ್ ಗೌಡ ಅವರ ಮಾತುಗಳಾಯಿತು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.